ಮನುಷ್ಯನ ಮಗು ನಡೆದಾಡುವಂತಾಗಲು ವರ್ಷಗಳೇ ಬೇಕು. ಕರುವನ್ನ ನೋಡಿದ್ದೀರಾ? ಅದಕ್ಕೆ ನಿಂತ್ಕೊಳ್ಳಕ್ಕೆ ಒಂದು ದಿನ ಸಾಕು. ಹಸು ಅದನ್ನ ನೆಕ್ಕುತ್ತೆ. ನೀವು ನೆಕ್ಕಿ ನಿಮ್ಮ ಮಗುವನ್ನ ನಾವು ನೋಡೋಣ ನಿಂತುಕೊಳ್ಳುತ್ತಾ. ಆಮೇಲೆ ಕೆಲವರು ಬಂದು ಹೇಳ್ತಾರೆ, ಮನುಷ್ಯ ಜನ್ಮವೇ ಶ್ರೇಷ್ಠ ಜನ್ಮ ಅಂತ. ದನಕರುಗಳಿಗೆ ಜ್ಞಾನ ಬೇಕಾಗಿಲ್ಲ. ನೀವು ನಿಮ್ಮ ಮಗುವನ್ನ ಹುಟ್ಟಿಸಿ ಜ್ಞಾನ ಕೊಡದಿದ್ದರೆ ಅದು ಪ್ರಾಣಿಗಿಂತಲೂ ಕೆಟ್ಟ ಪ್ರಾಣಿಯಾಗಿ ಬಿಡುತ್ತೆ. ಕಾಡಿನಲ್ಲಿ ಹುಟ್ಟಿಸಿ ಕಾಡಿನಲ್ಲೇ ಬಿಟ್ಟು ಬಿಡಿ. 20 ವರ್ಷದ ನಂತರ ಹೋಗಿ ನೋಡಿ, ಪ್ರಾಣಿಗಳಂತೆ ಕೂಗಾಡೋಕೆ ಶುರು ಮಾಡುತ್ತೆ ಮತ್ತು ನಿಮ್ಮನ್ನ ನೋಡಿ ತಕ್ಷಣ ಮರದ ಮೇಲೆ ಏರಿಬಿಡುತ್ತೆ, ಹೂವಾಹು ಅಂತ. ಜೀವನ ದುಃಖಕರ ಅಲ್ಲ ಅನ್ನೋದಾದ್ರೆ ಈ ದೊಡ್ಡದಾದ ಮೋಟಿವೇಶನ್ ಇಂಡಸ್ಟ್ರಿ ಯಾಕೆ ಇರುತ್ತಿತ್ತು? ಮತ್ತು ಈ ಸೆಲ್ಫ್ ಹೆಲ್ಪ್, ಕೌನ್ಸೆಲಿಂಗ್, ಸೈಕ್ಯಾಟ್ರಿ ಮತ್ತು ಇವೆಲ್ಲ ದಂಧೆಗಳು ಯಾಕೆ ಇರುತ್ತಿದ್ದವು? ನೀವು ಹೇಳ್ತೀರಾ ನಿಮಗೆ ಪ್ರೀತಿ ಇದೆ ಅಂತ. ಆಮೇಲೆ ನೀವು ತೋರಿಸಿಕೊಳ್ಳಲು ಶುರು ಮಾಡುತ್ತೀರಿ, ಮದುವೆ ಮಾಡಿಕೊಳ್ಳುತ್ತೀರಿ. ನಿಜವಾದ ವಿಷಯ ಏನಂದ್ರೆ ನಿಮಗೆ ಅನುಮಾನವಿದೆ, ಮದುವೆ ಮಾಡದಿದ್ದರೆ ಅವಳು ಓಡಿ ಹೋಗ್ತಾಳೇನೋ ಅಂತ. ಅವಳಿಗೂ ಅನುಮಾನವಿದೆ, ಮದುವೆಯಾಗ್ಲಿಲ್ಲ ಅಂದ್ರೆ ನೀವು ಓಡಿ ಹೋಗುತ್ತೀರಿ ಅಂತ. ಇಬ್ಬರಿಗೂ ಒಬ್ಬರ ಮೇಲೊಬ್ಬರಿಗೆ ಅನುಮಾನವಿದೆ. ಅದಕ್ಕಾಗಿಯೇ ಒಬ್ಬರನ್ನೊಬ್ಬರು ಬಂಧಿಸುತ್ತಾ ಇದ್ದೀರಾ. ಗಂಡನಿಗೆ ಹೆಂಡತಿ ಓಡಿ ಹೋಗ್ತಾಳೆ ಅಂತ ಅನುಮಾನ ಇರಲಿಲ್ಲ ಅಂದ್ರೆ ಮದುವೆ ಯಾಕೆ ಬೇಕು? ಅನುಮಾನ ದುಃಖ ಅಲ್ವೇನು? ಅನುಮಾನಕ್ಕಿಂತ ದೊಡ್ಡ ದುಃಖ ಇನ್ನೊಂದಿದೆನಾ?